ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಕ್ರೋಶಾ ವರ್ಕ್ ಯಾರಿಗೆ ಬರಲ್ವೋ ಅವರು ಸೂಜಿಯಿಂದ ಈಸಿಯಾಗಿ ಮಾಡಿಕೊಡುವಂಥ ಒಂದು ಬ್ರೈಡಲ್ ಡಿಸೈನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಕ್ರೋಶಾ ವರ್ಕ್ ಬರೆದಿದ್ರು ಸೂಜಿಯಿಂದ ಈ ರೀತಿಯಾಗಿರೋ ಡಿಸೈನ್ನ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುವಂಥ ಡಿಸೈನು. ಈ ಸೀರೆ ಕಲರ್ ಕಾಂಬಿನೇಷನ್ ಬಂದು ಲೈಟ್ ಸ್ಕೈ ಬ್ಲೂ ಹಾಗೆ ಬ್ಲೂ ಕಲರ್ ಕಾಂಬಿನೇಷನಲ್ಲಿದೆ. ನಾನಿಲ್ಲಿ ಆಲ್ರೆಡಿ ಸೀರೆಗೆ ಸ್ವಲ್ಪ ಡಿಸೈನ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ನೀವು ಮೆಜರ್ಮೆಂಟ್ ಟೇಪಿಂದ 1.5 ಇಂಚಿಗೆ, ನಾನಿಲ್ಲಿ 1.5 ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಬೇಕಾದವರು 2 ಇಂಚಿಗೂ ಕೂಡ ಮಾರ್ಕ್ನ ಮಾಡ್ಕೋಬೋದು. ನಾನು ಸ್ವಲ್ಪ ಹತ್ತತ್ರ ಬರಲಿ ಅಂತ ಹೇಳಿಬಿಟ್ಟು 1.5 ಇಂಚಿಗೆ ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ನಾನು ಯಾವ ರೀತಿಯಾಗಿ ಟ್ರಯಾಂಗಲ್ ಶೇಪ್ನಲ್ಲಿ ಮಾರ್ಕ್ನ ಮಾಡ್ಕೊಂಡಿದ್ದೀನೋ ಅದೇ ರೀತಿಯಾಗಿ ಮಾರ್ಕ್ನ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಈ ರೀತಿಯಾಗಿರೋ ಶೀಟ್ನ ತೊಗೊಂಡಿದ್ದೀನಿ, ಗಟ್ಟಿ ಶೀಟ್ ಇದು ನೋಡಿ. ಈ ರೀತಿಯಾಗಿ 1 ಇಂಚನ್ನು ನಾನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಶೀಟಿಗೆ ನಾನು ಸೆಲೋ ಟೇಪ್ನ ಕೂಡ ಅಂಟಿಸ್ಕೊಂಡಿದ್ದೀನಿ, ಯಾಕಂದರೆ ಗ್ರಿಪ್ ಆಗಿರಲಿ ಅಂತೇಳ್ಬಿಟ್ಟು ನೋಡಿ, ಜಾರಬಾರ್ದು ಅಂತೇಳ್ಬಿಟ್ಟು. ನೀವು ಅಷ್ಟೇ ಸ್ವಲ್ಪ ಸೆಲೋ ಟೇಪ್ನ ಈ ರೀತಿಯಾಗಿ ಹಾಕಿಬಿಟ್ಟು ಮೆಜರ್ಮೆಂಟ್ ನೋಡಿಕೊಂಡು ಈ ರೀತಿಯಾಗಿ ಅಂಟಿಸ್ಕೊಳ್ಳಿ. ಹಾಗೆ ನಾನಿಲ್ಲಿ ಸ್ಕೈ ಬ್ಲೂ ಕಲರ್ ದಾರನ ತೊಗೊಂಡಿದ್ದೀನಿ. ನಾನಿಲ್ಲಿ 4 ಎಳೆ ದಾರನ ಸೂಜಿಗೆ ಸೇರಿಸ್ಕೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿಕೊಂಡ್ರೆ 8 ಎಳೆ ದಾರ ಆಗುತ್ತೆ. ಕೊನೆಯಲ್ಲಿ ಈ ರೀತಿಯಾಗಿ ಎಲ್ಲ ದಾರನೂ ಸೇರಿಸಿ ಒಂದು ನಾಟ್ನ ಹಾಕ್ಕೊಳ್ಳಿ. ನಾಟ್ನ ಹಾಕಿ ಆದಮೇಲೆ ನೋಡಿ, ಈ ರೀತಿಯಾಗಿ ಸೀರೆಯ ಮೇಲ್ಭಾಗದಿಂದ ಸೂಜಿನ ಪಾಸ್ ಮಾಡ್ಕೋಬೇಕು ನೋಡಿ. ಈ ರೀತಿಯಾಗಿ ಪಾಸ್ ಮಾಡಿಕೊಂಡು ಸ್ವಲ್ಪ ದಾರನ ಈ ರೀತಿಯಾಗಿ ನಿಮ್ಮ ಲೆಫ್ಟ್ ಹ್ಯಾಂಡ್ ಬೆರಳಿನಲ್ಲಿ ನೋಡಿ ಈ ರೀತಿಯಾಗಿ ಇಟ್ಕೊಂಡು, ಇವಾಗ ನಾನಿಲ್ಲಿ ಸ್ಮಾಲ್ ಬೀಡನ್ನ ತಗೊಳ್ತಾ ಇದ್ದೀನಿ. ಇದು 0 ಸೈಜ್ ಬೀಡು, ತುಂಬಾ ಸ್ಮಾಲ್ ಬೀಡ್ ಬರುತ್ತಲ್ಲ ಆ ಬೀಡು ನೋಡಿ. ನಾನಿಲ್ಲಿ ಸೂಜಿಗೆ ಈ ರೀತಿಯಾಗಿ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 4 ಬೀಡನ್ನ ಸೇರಿಸ್ಕೊಂಡಿದ್ದೀನಿ. 4 ಬೀಡನ್ನ ಸೇರಿಸಿ ಆದಮೇಲೆ ಮತ್ತೆ ಸೀರೆಯ ಮೇಲ್ಭಾಗದಿಂದ ನೋಡ್ಕೊಳ್ಳಿ, ಸೀರೆಯ ಮೇಲ್ಭಾಗದಿಂದನೇ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಏನು ಮಾರ್ಕ್ನ ಮಾಡ್ತಾ ಇದ್ದೀನೋ ಅಲ್ಲಿಗೆ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ದಾರ ಮೇಲೆ ಕೆಳಗೆ ಬರಬಾರ್ದು, ಎಲ್ಲ ದಾರನೂ ಒಂದೇ ಸಮಕ್ಕೆ ಬರಬೇಕು ನೋಡಿ. ಈ ರೀತಿಯಾಗಿ ನೀವು ಕೂಡ 4 ಬೀಡ್ಗಳನ್ನ ಸೇರಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ನಾನು 4 ಬೀಡನ್ನ ತಗೊಳ್ತಾ ಇದ್ದೀನಿ ನೋಡಿ. ಮತ್ತೆ 4 ಬೀಡನ್ನ ಸೇರಿಸ್ಕೊಂಡು ನೋಡಿ ಈ ರೀತಿಯಾಗಿ ನೋಡ್ಕೊಳ್ಳಿ. 1 ಪಾಯಿಂಟ್ ಈ ಕಡೆ ನಾನು ಈ ರೀತಿಯಾಗಿ ಸೀರೆಯ ಮೇಲ್ಭಾಗದಿಂದ ನೀಡಲ್ನ ಪಾಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲ ದಾರನೂ ಸಮಕ್ಕೆ ಬರೋ ಥರ ನೀವು ನೀಡಲಿಂದ ಪಾಸ್ ಮಾಡ್ಕೋಬೇಕು. ಇವಾಗ ಮತ್ತೆ 4 ಬೀಡನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. 4 ಬೀಡನ್ನೇ ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ಮೇಲ್ಗಡೆ 1 ಪಾಯಿಂಟ್ ಈ ಕಡೆ ನೋಡಿ, ನಾನು ಯಾವ ರೀತಿಯಾಗಿ ಸ್ಟಿಚ್ ಮಾಡ್ತಾ ಇದ್ದೀನೋ ಅದೇ ರೀತಿಯಾಗಿ ಸೀರೆಗೆ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ. ಎಲ್ಲ ದಾರನೂ ಒಂದೇ ಸಮಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಲೆಫ್ಟ್ ಹ್ಯಾಂಡಲ್ಲಿ ನೋಡಿ, ಇವಾಗ ಮೇಲೆ ಕೆಳಗೆ ಆಗಿದೆಯಲ್ಲ ಈ ರೀತಿಯಾಗಿ ನೀವು ಎಲ್ಲ ದಾರನೂ ಕೂಡ ಸೀದಾ ತಿರುಗಿಸ್ಕೋಬೋದು ನೋಡಿ. ಈ ರೀತಿಯಾಗಿ ಮಾಡಿಕೊಂಡ್ರೆ ಎಲ್ಲ ದಾರನೂ ಸೀದಾ ಆಗುತ್ತೆ. ಇವಾಗ ಮತ್ತೆ ನಾನು 4 ಬೀಡನ್ನ ತಗೊಳ್ತಾ ಇದ್ದೀನಿ ನೋಡಿ. ಮತ್ತೆ ನಾನು 4 ಬೀಡನ್ನ ತಗೊಂಡು ಒಂದು ಸ್ವಲ್ಪ ಮೇಲ್ಗಡೆ ನೋಡಿ, ಮೇಲ್ಗಡೆ 1 ಪಾಯಿಂಟ್ ಈ ಕಡೆ ಈ ರೀತಿಯಾಗಿ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ನಾನು ಏನು ಮಾರ್ಕ್ ಮಾಡಿದ್ದೀನೋ ಅದೇ ರೀತಿಯಾಗಿ ಮಾರ್ಕ್ನ ಮಾಡಿಕೊಂಡು 4 ಸ್ಮಾಲ್ ಬೀಡನ್ನ ಸೇರಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾನಿಲ್ಲಿ 8 ಎಳೆ ದಾರನ ತಗೊಂಡಿದ್ದೀನಿ, ಅಂದರೆ 4 ಎಳೆ ದಾರನ ಸೂಜಿಗೆ ಹಾಕ್ಕೊಂಡ್ರೆ ಡಬಲ್ ಮಾಡಿಕೊಂಡ್ರೆ 8 ಎಳೆ ದಾರ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಸ್ಟಿಚ್ ಮಾಡಿ ಕೂಡ ತೋರಿಸಿದ್ದೀನಿ. ನಾನಿಲ್ಲಿ 13 ಟೈಮ್ಸು ಅಂದರೆ 13 ಸಲ ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ಇವಾಗ ಸೀರೆಯ ಹಿಂಭಾಗದಲ್ಲಿ ಈ ರೀತಿಯಾಗಿ ಒಂದು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಒಂದು ನಾಟ್ನ ಹಾಕ್ಕೋಬೇಕಾಗುತ್ತೆ. ಒಂದು ನಾಟ್ನ ಹಾಕಿ ಆದಮೇಲೆ ನೋಡಿ, ಒಂದು ಸ್ವಲ್ಪ 1 ಇಂಚ್ ದಾರ ಬಿಟ್ಟು ನೀವು ಈ ರೀತಿಯಾಗಿ ಟ್ರಿಮ್ ಮಾಡ್ಕೊಳ್ಳಿ. ಇವಾಗ ಏನು ಶೀಟ್ನ ಹಾಕ್ಕೊಂಡಿದ್ನೋ ಆ ಶೀಟ್ನ ಈ ರೀತಿಯಾಗಿ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಗಟ್ಟಿ ಶೀಟ್ನ ನೀವು ತಗೊಳ್ಳೋಕ್ಕೆ ಹೋಗಬೇಡಿ ನೋಡಿ. ಇವಾಗ ಈ ರೀತಿಯಾಗಿ ನೋಡಿ, ನಾನು ಟ್ರಯಾಂಗಲ್ ಶೇಪ್ನಲ್ಲಿ
ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಟ್ರಯಾಂಗಲ್ ಶೇಪ್ನಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ, ಅಥವಾ ಒಂದೇ ಕಡೆನೂ ಕೂಡ ನೀವು ಸ್ಟಿಚ್ ಮಾಡ್ಕೋಬೋದು, ಅದೂ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ನಾನಿಲ್ಲಿ 2 ಎಳೆ ಜರಿ ದಾರನ ಸೇರಿಸ್ಕೊಂಡು ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನೀವು ಕುಚ್ಚನ್ನ ಕಟ್ಕೊಳ್ಳಿ. ಸ್ವಲ್ಪ ಟೈಟಾಗೆ ಕಟ್ಕೊಳ್ಳಿ, ಬಿಚ್ಚೋಗಲ್ಲ. ಒಂದು 2-3 ಸಲ ನೀವು ನಾಟ್ನ ಹಾಕ್ಕೊಂಡು ಕುಚ್ಚುಗಳನ್ನ ಕಟ್ಕೊಳ್ಳಿ. ನೋಡಿ ನಾನು ಯಾವ ರೀತಿಯಾಗಿ 2 ಎಳೆ ಜರಿ ದಾರನ ತಗೊಂಡು ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ನೀವು ಕೂಡ ಕುಚ್ಚನ್ನ ಕಟ್ಕೊಳ್ಳಿ. ಈಸಿ ಇದೆ ಫ್ರೆಂಡ್ಸ್, ಕಷ್ಟ ಏನಿಲ್ಲ. ನಿಮಗೆ ಅಕಸ್ಮಾತ್ ಟ್ರಯಾಂಗಲ್ ಶೇಪ್ನಲ್ಲಿ ಬೇಡ ಅನ್ನೋರು ನಾನು ಆಗಲೇ ಹೇಳಿರೋ ಥರ ರೌಂಡ್ ಶೇಪಲ್ಲೂ ಕೂಡ ನೀವು ದಾರನ ಈ ರೀತಿಯಾಗಿ ಕುಚ್ಚುಗಳನ್ನ ಕಟ್ಕೋಬೋದು. ನೋಡಿ ನಾನಿಲ್ಲಿ 3 ಸಲ ನಾಟ್ನ ಹಾಕ್ಕೊಂಡು ಕುಚ್ಚನ್ನ ಒಳ ಭಾಗದಿಂದ ಈ ರೀತಿಯಾಗಿ ಜರಿ ದಾರನ ತಗೊಂಡು ಅದರ ಲೆಂತಿಗೆ ನೋಡಿ, ಅದರ ಲೆಂತಿಗೆ ನಾನು ಕುಚ್ಚನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಕ್ಸ್ಟ್ರಾ ದಾರ ಏನಿದೆಯೋ ಕುಚ್ಚಿನ ಲೆಂತಲ್ಲಿ ಅಂದರೆ ಆಚೆ ಬರಬಾರ್ದು ಅಂತೇಳ್ಬಿಟ್ಟು ನಾನು ಈ ರೀತಿಯಾಗಿ ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ಕುಚ್ಚನ್ನ ಕಟ್ಕೊಳ್ಳಿ. ನಾನು ಮತ್ತೆ ಇದೇ ರೀತಿಯಾಗಿ ಕುಚ್ಚುಗಳನ್ನ ಕಟ್ಕೊಳ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಸ್ವಲ್ಪ ಕುಚ್ಚನ್ನ ಕೂಡ ಕಟ್ಟಿದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ಫುಲ್ ಸೀರೆಗೆ ಕುಚ್ಚುಗಳನ್ನ ಕಟ್ಕೊಳ್ಳಿ. ಹಾಗೆ ಇವಾಗ ಈ ಕುಚ್ಚಿನ ಮೇಲೆ ನಾನು ಬೀಡ್ಗಳನ್ನು ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತೀನಿ. ನಾನಿಲ್ಲಿ ಬೀಡನ್ನ ಸ್ಟಿಚ್ ಮಾಡೋದಕ್ಕೆ ಕಾಟನ್ ಥ್ರೆಡ್ನ ತಗೊಂಡಿದ್ದೀನಿ. ನಾನಿಲ್ಲಿ ಪಲ್ಲು ಕಲರ್ ಕಾಟನ್ ಥ್ರೆಡ್ನ ತಗೊಂಡಿದ್ದೀನಿ. ನೋಡಿ ನಾನಿಲ್ಲಿ ಕುಚ್ಚಿನ ಮೇಲ್ಭಾಗದಲ್ಲಿ ಬೀಡ್ಗಳನ್ನ ಸ್ಟಿಚ್ ಮಾಡೋದಕ್ಕೆ ಪಲ್ಲು ಕಲರ್ ಥ್ರೆಡ್ನೇ ತಗೊಂಡಿದ್ದೀನಿ. ನೀವು ಕೂಡ ಈ ಡಿಸೈನ್ನ ಮಾಡ್ಕೊಳ್ಳೋದಾದರೆ ಪಲ್ಲು ಕಲರ್ ಕಾಟನ್ ಥ್ರೆಡ್ನೇ ತಗೊಂಡು ಬೀಡ್ಗಳನ್ನ ಸ್ಟಿಚ್ ಮಾಡ್ಕೊಳ್ಳಿ. ನಾನಿಲ್ಲಿ ಸೂಜಿಗೆ 2 ಎಳೆ ದಾರನ ತಗೊಂಡಿದ್ದೀನಿ. ನೋಡಿ ನೀವು ಕೂಡ ಸೂಜಿಲಿ ಕಾಟನ್ ಥ್ರೆಡ್ನ 2 ಎಳೆ ದಾರನ ಮಾಡಿಕೊಂಡು ಸೀರೆಯ ಹಿಂಭಾಗದಿಂದ ಈ ರೀತಿಯಾಗಿ ಮೊದಲಿಗೆ ಒಂದ್ಸಲ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿ ಆದಮೇಲೆ ಇವಾಗ ನಾನು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 mm ಬೀಡನ್ನ ತಗೊಂಡಿರೋದು, ಸ್ಮಾಲ್ ಬೀಡಲ್ಲ 3 mm ಬೀಡ್ ಬರುತ್ತಲ್ಲ ಆ ಬೀಡನ್ನ ತಗೊಂಡಿದ್ದೀನಿ. ನೋಡಿ 2 ಬೀಡನ್ನ ಸೇರಿಸಿ ಆದಮೇಲೆ ಈ ರೀತಿಯಾಗಿ ಸೀರೆ ಮೇಲೆ ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿಯಾಗಿ ಸೂಜಿನ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಈ ರೀತಿಯಾಗಿ ಎಳ್ಕೋಬೇಕು. ನೋಡಿ ಈ ರೀತಿಯಾಗಿ ಎಳ್ಕೊಂಡಾದಮೇಲೆ ಮತ್ತೆ ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಿಗೆ ಸೂಜಿನ ತಗೊಳ್ಳಿ. ನೋಡಿ ಇವಾಗ ಮತ್ತೆ ನಾನು 2 ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ತೀನಿ. ನಾನಿಲ್ಲಿ 3 mm ಬೀಡನ್ನೇ ಹಾಕ್ಕೊಂಡಿರೋದು ಫ್ರೆಂಡ್ಸ್. ನೀವು ಕೂಡ 3 mm ಬೀಡನ್ನೇ ತಗೊಳ್ಳಿ. ಕುಚ್ಚಿಗೆ ಮಾತ್ರ ನೀವು 0 ಸೈಜ್ ಬೀಡನ್ನೇ ತಗೋಬೇಕು, ಅಥವಾ ನಾನು 3 mm ಬೀಡನ್ನೇ ಕುಚ್ಚಿಗೂ ಹಾಗೆ ಈ ರೀತಿಯಾಗಿ ಸ್ಟಿಚ್ ಮಾಡೋಕ್ಕೆ 3 mm ಬೀಡನ್ನ ತಗೊಳ್ತೀನಿ ಅಂದ್ರೂ ಓಕೆ, ಅಥವಾ 0 ಸೈಜ್ ಬೀಡನ್ನೇ ಯೂಸ್ ಮಾಡ್ತೀನಿ ಅಂದ್ರೂ ಚೆನ್ನಾಗಿರುತ್ತೆ. ನೋಡಿ ಇವಾಗ ಮತ್ತೆ ನಾನು 2 ಬೀಡನ್ನ ಸೀರೆ ಮೇಲೆ ಅಂದರೆ ಸ್ಟ್ರೈಟಾಗಿ ನೋಡ್ಕೊಳ್ಳಿ, ಮುಂದೆ ಹಿಂದೆ ಹೊಲ್ಕೊಳ್ಳೋಕೆ ಹೋಗಬೇಡಿ, ಬೀಡು ನೀಟಾಗಿ ಬರಲ್ಲ. ನೋಡಿ ನಾನು ಯಾವ ರೀತಿಯಾಗಿ ಸ್ಟಿಚ್ ಮಾಡ್ತಾ ಇದ್ದೀನೋ ಅದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ನಾನು 1 ಬೀಡನ್ನ ಈ ರೀತಿಯಾಗಿ ಸೇರಿಸ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿಯಾಗಿ ನೋಡಿ ಸೂಜಿನ ಸೀರೆಯ ಮೇಲ್ಭಾಗದಿಂದ ಈ ರೀತಿಯಾಗಿ ಹಾಕಿಬಿಟ್ಟು ಮತ್ತೆ ಹಿಂಭಾಗದಿಂದ ಮುಂಭಾಗಕ್ಕೆ ನೋಡಿ ಫ್ರಂಟಿಗೆ ಈ ರೀತಿಯಾಗಿ ಮತ್ತೆ ಸೂಜಿನ ಪಾಸ್ ಮಾಡಿಕೊಂಡು ಇವಾಗ ನಾನು 2 ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಈಸಿ ಇದೆ ಬೀಡ್ ಸ್ಟಿಚ್ ಮಾಡೋದು, ಹಾಗೆ ಕುಚ್ಚುಗಳು ಸಹ ಈಸಿಯಾಗಿ ಮಾಡ್ಕೋಬೋದು. ಕ್ರೋಶಾ ವರ್ಕ್ ಯಾರಿಗೆ ಬರಲ್ವೋ ಅವರು ಈ ಡಿಸೈನ್ನ ಮನೆಯಲ್ಲೇ ಕೂತ್ಕೊಂಡು ಈ ರೀತಿಯಾಗಿ ಸೂಜಿಯಿಂದ ಈಸಿಯಾಗಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಈ ಬ್ರೈಡಲ್ ಡಿಸೈನು. ನೋಡಿ ಮತ್ತೆ ನಾನಿಲ್ಲಿ 2 ಬೀಡನ್ನ ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ಮತ್ತೆ ಸೂಜಿನ ಫ್ರಂಟ್ ಸೈಡಿಗೆ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ 2 ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ನಾನು ಯಾವ ರೀತಿಯಾಗಿ ಸ್ಟಿಚ್ ಮಾಡ್ತಾ ಇದ್ದೀನೋ ಅದೇ ರೀತಿಯಾಗಿ ನೀವು ಕೂಡ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಒಟ್ಟು ನಾನಿಲ್ಲಿ 9 ಬೀಡನ್ನ ಸ್ಟಿಚ್ ಮಾಡ್ಕೊತಾ ಇರೋದು. ನೋಡಿ ಈ ರೀತಿಯಾಗಿ ವಿ ಶೇಪ್ನಲ್ಲಿ ಮೇಲ್ಭಾಗದಲ್ಲಿ ವಿ ಶೇಪ್ ಬರೋ ಥರ ನಾನು ಬೀಡ್ಗಳನ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹಿಂಭಾಗದಲ್ಲಿ ಸೀರೆಯ ಬ್ಯಾಕ್ ಸೈಡು ಅಂದರೆ ಪಲ್ಲು ಬ್ಯಾಕ್ ಸೈಡು 2 ನಾಟ್ನ ಹಾಕ್ಕೊಳ್ಳಿ. ನೋಡಿ ಈ ರೀತಿಯಾಗಿ 2 ನಾಟ್ನ ಹಾಕ್ಕೊಂಡ್ರೆ ನಿಮಗೆ ಬೀಡ್ ಬಿಚ್ಚೋಗಲ್ಲ.
ನೋಡಿ ಈ ರೀತಿಯಾಗಿ 2 ನಾಟ್ನ ಹಾಕ್ಕೊಂಡು ಕುಚ್ಚಿಂದನೇ ಪಾಸ್ ಮಾಡಿಕೊಂಡು ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನಾನು ಕುಚ್ಚಿಂದನೇ ಪಾಸ್ ಮಾಡಿಕೊಂಡು ಈ ರೀತಿಯಾಗಿ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ವಿ ಶೇಪ್ನಲ್ಲಿ ಸ್ಟಿಚ್ನ ಮಾಡ್ಕೊಂಡಿದ್ದೀನಿ. ಬೇಕಾದವರು ರೌಂಡ್ ಶೇಪಲ್ಲೂ ಕೂಡ ಸ್ಟಿಚ್ ಕೂಡ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾನು ಇದೇ ರೀತಿಯಾಗಿ ಫುಲ್ ಸೀರೆಗೆ ಡಿಸೈನ್ನ ಮಾಡ್ಕೊಳ್ತೀನಿ. ಡಿಸೈನ್ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಯಾವ ರೀತಿಯಾಗಿ ಬಂದಿತ್ತು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ನಾನಿಲ್ಲಿ ಫುಲ್ ಸೀರೆಗೆ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಡಿಸೈನ್ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಈ ರೀತಿಯಾಗಿ ಬಂದಿದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವೂ ಕೂಡ ಇದೇ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ಳಿ. ಈಗಷ್ಟೇ ಯಾರು ಕುಚ್ಚು ಡಿಸೈನ್ನ ಕಲಿತಾ ಇದ್ದೀರೋ ಅವರು ಈ ಡಿಸೈನ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುವಂಥ ಡಿಸೈನು. ಹಾಗೆ ನಾನಿಲ್ಲಿ 1.5 ಇಂಚಿಗೆ ಒಂದೊಂದು ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಫುಲ್ ಸೀರೆಗೆ ಬಂದು 25ರಿಂದ 27 ಕುಚ್ಚುಗಳು ಬರುತ್ತೆ. ಬೇಕಾದವರು 2 ಇಂಚಿಗೂ ಸಹ ನೀವು ಈ ಕುಚ್ಚುಗಳನ್ನ ಕಟ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾನಿಲ್ಲಿ 2 ಕಲರ್ ಕಾಂಬಿನೇಷನಲ್ಲೂ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ನೀವೂ ಕೂಡ ಈ ಡಿಸೈನ್ನ ಟ್ರೈ ಮಾಡಬೇಕಾದ್ರೆ ಯಾವ ಕಲರ್ ಸೀರೆನ ತಗೊಳ್ತೀರೋ ಆ ಕಲರ್ ಕಾಂಬಿನೇಷನಲ್ಲಿ ಈ ಡಿಸೈನ್ನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುವಂಥ ಡಿಸೈನು ಫ್ರೆಂಡ್ಸ್, ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ. ಹಾಗೆ ಇವತ್ತಿನ ಈ ಡಿಸೈನ್ಗೆ ಪ್ರೈಸ್ ಬಂದು ನೀವು 1000 ಎಬೋ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಈ ಡಿಸೈನ್ಗೆ ಪ್ರೈಸ್ನ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು